ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತು ಕರೇಲ ಹಾಗಲಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಟೇಸ್ಟಿಯಾಗೂ ಇರುತ್ತೆ, ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡ್ಕೊಳೋದು. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಸೊ ಹಾಗಲಕಾಯಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಸ್ವಲ್ಪ ಮೇಲಿರೋ ಸಿಪ್ಪೆನ ಒಂಚೂರು ತೆಗೆದ್ಬಿಟ್ಟು ಇದನ್ನು ರೌಂಡಾಗಿ ಕಟ್ ಮಾಡಿ ಇಟ್ಕೊತೀನಿ. ಸೊ ನೋಡಿ, ಈ ಥರ ಸ್ಕ್ರೇಪ್ ಮಾಡಿಕೊಂಡ್ರೆ ಸಾಕು. ಸೊ ಆಮೇಲೆ ಈ ಥರ ರೌಂಡಾಗೆ ಕಟ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಮಧ್ಯದಲ್ಲಿರೋ ಈ ಬೀಜನ ತೆಗೆದ್ಬಿಡೋಣ. ಸೊ ಎಲ್ಲ ಕಟ್ ಮಾಡಿರೋ ಹಾಗಲಕಾಯಿನ ಮಧ್ಯದಲ್ಲಿರೋ ಬೀಜ ತೆಗೆದು ಒಂದು ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸೊ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೀರಲ್ಲೂ ನೆನೆಸಿಡ್ಬೋದು, ಅದು ಆಪ್ಷನಲ್ಲು. ಸ್ವಲ್ಪ ಕಹಿ ಇರುತ್ತೆ ಅಂತ ಅನಿಸಿದ್ರೆ ಸ್ವಲ್ಪ ಆ ಥರ ಮಾಡಿದ್ರೆ ಕಹಿ ಹೊಡಿಯುತ್ತೆ. ನಾನು ಜಸ್ಟ್ ಡೈರೆಕ್ಟಾಗೆ ಹೀಗೆ ಮಾಡ್ತಾಯಿದ್ದೀನಿ. ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನಾನೆಲ್ಲ ಒಂದು ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಅಥವಾ 1.5 ಟೀ ಸ್ಪೂನು. ಸೊ ಇದು ಜೀರಿಗೆ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲ. ಸೊ ಇದೆಲ್ಲ ಕಲಿಸ್ಕೊಳ್ಳೋಣ. ಸೊ ಚೆನ್ನಾಗಿದು ಎಲ್ಲ ಹಾಗಲಕಾಯಿ ಪೀಸ್ಗೂ ಇದು ಕೋಟ್ ಆಗಬೇಕು, ಉಪ್ಪು ಖಾರ ಎಲ್ಲ. ಸೊ ನೋಡಿ, ಈ ಥರ ಚೆನ್ನಾಗೆ ಕೋಟ್ ಮಾಡಿದ್ದೀನಿ. ಈಗ ಒಂದು ಕಪ್, ಒಂದು 3 ಟೇಬಲ್ ಸ್ಪೂನ್ ಆಗಷ್ಟು ಕಾರ್ನ್ಫ್ಲವರ್ ಇದೆ. ಸೊ ಇದನ್ನು ಹೀಗೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಹಾಕ್ಕೊಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಸೊ ಇದು ಅಷ್ಟೇ, 1-2 ಸ್ಪೂನ್ ಹಾಕ್ಬೋದು. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು, ಲೈಟಾಗೆ ಇದನ್ನು ಎಲ್ಲ ಹಾಗಲಕಾಯಿ ಪೀಸ್ಗೂ ಇದು ಕೋಟ್ ಆಗೋಂಗೆ ಮಾಡ್ಕೊಬೇಕು. ಸೊ ಇದನ್ನು ಈಗ ನಾವು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಸೊ ಒಂದು ದಪ್ಪ ಹೆವಿ ಬಾಟಮ್ ಪ್ಯಾನ್ ಇದ್ದರೆ ಅಥವಾ ಅಗಲವಾಗಿರೋ ಪ್ಯಾನ್ ಇದ್ರೂ ನಡೆಯುತ್ತೆ. ಸೊ ಒಂದು ಅಗಲವಾಗಿರೋ ಪ್ಯಾನ್ನ ತೊಗೊಂಡಿದ್ದೀನಿ, ಅದನ್ನು ಸ್ಟವ್ ಮೇಲೆ ಹೀಟ್ ಆಗೋಕ್ಕೆ ಇಟ್ಟಿದ್ದೀನಿ, ಬಿಸಿ ಆಗೋಕ್ಕೆ. ಸೊ ಅದಕ್ಕೆ ನಾನು ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಸೊ ಬಿಸಿಯಾಗಿದೆ ಎಣ್ಣೆ. ಈಗ ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ಳೋಣ. ಸೊ ಚೆನ್ನಾಗಿ ಒಂದು ಸೈಡ್ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ತಿರುಗಿಸಿ ಇನ್ನೊಂದು ಸೈಡ್ ಫ್ರೈ ಆಗೋಕ್ಕೆ ಬಿಡೋಣ. ಸೊ ಈಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಇದನ್ನು ತಿರುವಾಕೋಣ. ಸೊ ಇನ್ನೊಂದು ಸೈಡು ಚೆನ್ನಾಗಿ ಫ್ರೈ ಆಗಲಿ. ಇದು ಸ್ಪ್ರೆಡ್ ಮಾಡಿ ಇದು ಮಾಡಿದ್ರೆ ನೀಟಾಗಿ ಎಲ್ಲನೂ ಫ್ರೈ ಆಗುತ್ತೆ. ಸೊ 2 ಸೈಡು ಫ್ರೈ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಸೊ ಇನ್ನೊಂದು ಬ್ಯಾಚ್ ಹಾಕ್ಕೊಳ್ಳೋಣ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆಯಲ್ಲ.
ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ. ಸೊ ಕ್ರಿಸ್ಪಿ ಹಾಗಲಕಾಯಿ ರೆಡಿ ಇದೆ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಒಂದು ಒಳ್ಳೆ ಸ್ನ್ಯಾಕು ಆಗುತ್ತೆ, ಆಮೇಲೆ ಇದು ಊಟಕ್ಕೆ ಕೂಡ ನೆಂಚ್ಕೊಳಕ್ಕಾಗುತ್ತೆ, ಆಮೇಲೆ ಸ್ವಲ್ಪ ಕಹಿ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಒಂಥರ. ಸೊ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಟು BJ ಕಿಚನ್ ಹೆವೆನ್. ಸೊ ಒಳ್ಳೊಳ್ಳೆ ರೆಸಿಪೀಸ್ ತರೋದಕ್ಕೆ ನನಗೂ ಒಂದು ಸ್ಫೂರ್ತಿ ಬರುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋ ಅಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಆಗ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್.